ನಮಸ್ತೆ ರವಿನಣ್ಣ. ತುಂಬ 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 ಖುಷಿ ಆಗುತ್ತೆ ನಿಮ್ಮ ವ್ಲಾಗ್ಸ್ ನೋಡಲಿಕ್ಕೆ. ತುಂಬ ಡಿಪ್ರೆಷನಲ್ಲಿದ್ದೆ, ಒಂದು ವರ್ಷ ನಾನು ಚೆನ್ನಾಗಿದೆ ಅನ್ನೋದಕ್ಕಿಂತ ಅದ್ಭುತವಾಗಿದೆ ಅಂತ ಹೇಳ್ಬಿಟ್ರು. ತುಂಬ ಥ್ಯಾಂಕ್ಸ್, ತುಂಬ ಖುಷಿ ಆಯಿತು. ನಾನು ನಿರೀಕ್ಷೆ ಮಾಡಿದಷ್ಟು ಜನಕ್ಕೆ ಅದು ರೀಚ್ ಆಗಲಿಲ್ಲ. ನೀನು ಯಾಕೆ ಬಂದೆ? ನಾನು ಕರೆದಿದ್ದು ನಮ್ಮ ಅಮ್ಮನ್ನ, ನೀನು ಹೋಗು ಮತ್ತು ಹೊಡೀರಿ ಚಪ್ಪಾಳೆ ಎಲ್ಲರೂ. ನೀವು ಹೊಡೀರಿ, ನೀವೇನು ಅಷ್ಟೇ ಇದ್ದೀರಲ್ಲ. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ, ನಾನು ನಮ್ಮ ಶ್ರೀಮತಿಯವ್ರಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಜಡೆ ಸಹ ಹಾಕಿದ್ದಾರೆ, ತಲೆ ಬಾಚಿ ಜಡೆ ಹಾಕಿದ್ದೀನಿ. ಖುಷಿ ಆಯ್ತಂತೆ ತುಂಬ ಅವ್ರಿಗೆ. ನೋಡ್ರಿ, ಅಮ್ಮ ಮಗಳಿಗೆ ಎಣ್ಣೆ ಹಚ್ತಾವ್ರೆ. ಅದು ಹೆಂಗೆ ಬಗೆ ಮಾಡಿ ಎಣ್ಣೆ ಹಚ್ಚೋದು ಅಂತ ಹೇಳಿದ್ನಲ್ಲ, ಬಗೆ ಮಾಡಿ ಎಣ್ಣೆ ಹಚ್ಚುತ್ತಾ ಇದ್ದೀನಿ. ಬಗೆ ಮಾಡೋದು ಹಂಗೆ ಕೂದಲು ಎಲ್ಲ ಹಿಂಗೆ ಡಿವೈಡ್ ಮಾಡಿ ಸ್ವಲ್ಪ ನೋಡಿ, ಈ ತರ ಬಗೆ ಮಾಡೋದು ಅಂದ್ರೆ ಆ ಥರ ಮಾಡಿಬಿಟ್ಟು ಎಣ್ಣೆ ತಗೊಂಡು ಬುರುಡೆಗೆ ಎಣ್ಣೆ ಹೋಗ್ಬೇಕಲ್ಲ, ಹಂಗ ಎಣ್ಣೆ ಹಚ್ಚೋದು. ಎಣ್ಣೆ ಹಚ್ತಾ ಇದ್ರೆ ಅವರು ಎಣ್ಣೆ ಹಚ್ಚಿ ತಲೆ ಬಾಚ್ಕೊಳ್ಳಿ. ಕೆಲವೊಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು DM ಮಾಡಿದರು, ಅಂದರೆ ವಾಯ್ಸ್ ನೋಟ್, ಅಂದರೆ ವಾಯ್ಸ್ ಮೆಸೇಜ್ ಕಳಿಸಿದರು. ಆ ವಾಯ್ಸ್ ಮೆಸೇಜ್ಗೆ ನಾನು ಆನ್ಸರ್ ಮಾಡಬೇಕದು. ಅವರು 2 ಸಲ ಕೇಳಿದರು, ರಿಪೀಟ್ ಆನ್ಸರ್ ಮಾಡಿ ಅಣ್ಣ ಅಂತ. ಆ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಬಿಡ್ತೀನಿ. ಫಸ್ಟು ಅವರು ಏನು ವಾಯ್ಸ್ ಮೆಸೇಜ್ ಕಳಿಸಿದ್ರು ಅದನ್ನು ಕೇಳೋಣ, ನೀವು ಕೇಳಿಸ್ಕೊಳ್ಳಿ ಹಾಗೇನೆ. ನಮಸ್ತೆ ರವಿನಣ್ಣ. ತುಂಬ 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 ಖುಷಿ ಆಗುತ್ತೆ ನಿಮ್ಮ ವ್ಲಾಗ್ಸ್ ನೋಡಲಿಕ್ಕೆ. ಹೀಗೆ ಏನೋ ಒಂದು ಘಟನೆಯಿಂದ ಸ್ವಲ್ಪ ಮನ ನೊಂದಿತ್ತು. ಅಂದರೆ ಎಷ್ಟೊಪ್ಪಾಗ ಆಸೆ ಆಗುತ್ತೆ ಈ ಜೀವನದಲ್ಲಿ ಅನ್ನೋ ಥರದ್ದು, ಕೆಲಸದ್ದು, ಅಪ್ಪ ಅಮ್ಮಂದು, ದುಡ್ಡಿನ ಬಗ್ಗೆ ಅದೆಲ್ಲನೂ. ಸೊ ನಿಮ್ಮದು ವ್ಲಾಗ್ಸ್ ನೋಡ್ತಾ ಇದ್ದೆ, ಅದನ್ನು ನೀವು ಹನಿಗಮನ ಹೇಳಿದ್ರಲ್ಲ ಕವಿತೆ, ಅದು ಎಕ್ಸಾಕ್ಟ್ಲಿ ನನಗೆ ಅದೇ ಬೇಕಾಗಿತ್ತು. ನನಗೆ ಲೈಕ್ ಅಂದರೆ ನಿಮ್ಮ ಒಂದು ವ್ಲಾಗ್ಸ್ನಲ್ಲಿ ಅಫ್ಕೋರ್ಸ್ ಜೀವನ ಶೈಲಿ ತೋರಿಸ್ತೀರ, ಅದರಿಂದ ನನಗೆ ಒಂದೆಷ್ಟೋ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ. ಹೀಗೆ ಒಂದು ಕವಿತೆ ಅಥವಾ ಒಂದು ಮಾರಲ್ ಸ್ಟೋರಿ ಇದ್ದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ನೀವು ಜೀವನ ನಡೆಸ್ತಿರೋದು, ಈ ಎಲ್ಲ ಕಾಮೆಂಟ್ಸ್ ಇದ್ರೂ ನೀವು ಅದನ್ನು, ಆ ಕ್ರಿಟಿಸಿಸಮ್ನ ಚೆನ್ನಾಗಿ ತಗೊಂಡು ನೀವು ಮುಂದೆ ಬರ್ತಿದ್ದೀರಲ್ಲ, ಅದು ನನಗೆ ತುಂಬ ಸ್ಫೂರ್ತಿದಾಯಕ. ಒಂದು ಪ್ರಶ್ನೆ ಇತ್ತು ನಿಮಗೆ ಅಣ್ಣ, ನೀವು ಜೀವನೋತ್ಸಾಹವನ್ನು ಹೇಗೆ ಕಾಪಾಡ್ಕೊಂಡಿದ್ದೀರಾ? ಇಷ್ಟೆಲ್ಲ ಲೈಕ್ ಅಪ್ಸ್ ಆ್ಯಂಡ್ ಡೌನ್ಸ್ ಲೈಫಲ್ಲಿದ್ರೂ ನಿಮ್ಮ ಶಕ್ತಿ ಏನು? ಅಥವಾ ತುಂಬ ಬೇಜಾರಾದಾಗ ನೀವು ಏನು ಮಾಡ್ತೀರಾ? ಇದು ನನ್ನ ಪ್ರಶ್ನೆಗಳು, ದಯವಿಟ್ಟು ಉತ್ತರ ಕೊಡಿ. ಥ್ಯಾಂಕ್ ಯು. ಕೇಳಿಸ್ಕೊಂಡ್ರಲ್ಲ, ಇದಕ್ಕೆ ಉತ್ತರ ಕೊಡಲೇಬೇಕು ನಾನು. ಅವ್ರು ಕೇಳಿರೋದು ಬಂದ್ಬಿಟ್ಟು ಫಸ್ಟು, ನಿಮಗೆ ನಿಮ್ಮ ಜೀವನೋತ್ಸಾಹ ಹೇಗೆ ಬರುತ್ತೆ ನಿಮಗೆ ಅಂತ. ನನ್ನ ಬದುಕಿನ ಜೀವನೋತ್ಸಾಹ ಅಂದರೆ ಇಲ್ಲಿದ್ದಾರೆ ನೋಡಿ, ಇವರೇ ನನ್ನ ಜೀವನ, ನನ್ನ ಪಾಲಿನ ಜೀವ ಮತ್ತು ಜೀವನ ಇವರೇ. ಜೀವನೋತ್ಸಾಹ ಅಂದರೆ ಅದು ಅವ್ರು ಹೇಳಿದ್ರು, ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಇರುತ್ತೆ, ಇಷ್ಟೊಂದಿದ್ದು ಕೆಲವೊಂದು ಕಮೆಂಟ್ಸ್ ಬರುತ್ತೆ, ಆ ಥರ ಎಲ್ಲ ಇದ್ದೂ ಅದ್ರ ಮಧ್ಯೆನೂ ನೀವು ಹೀಗೆಲ್ಲ ಇರ್ತೀರಾ ಅಂದರೆ. ಒಂದು ಸಲ ತುಂಬ ಜಾಸ್ತಿ ದುಃಖ ಆಗಿದ್ದು ನನಗೆ ಜೀವನದಲ್ಲಿ ಯಾವಾಗಂದರೆ, ನಮ್ಮ ಅಮ್ಮ ತೀರ್ಕೊಂಡಾಗ. ಅದಕ್ಕಿಂತ ದೊಡ್ಡ ದುಃಖ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಈ ಕಮೆಂಟ್ಸ್ಗಳು, ಕೆಲವೊಂದು ಅಪ್ ಆ್ಯಂಡ್ ಡೌನ್ಸು, ಅವೆಲ್ಲ ನನಗೇನೂ ಅನಿಸಲ್ಲ ಆ ನೋವಿನ ಮುಂದೆ. ಆ ನೋವನ್ನು ದಾಟಿ ನಾನು ಬಂದುಬಿಟ್ಟಿದ್ದೀನಿ. ನಮ್ಮಮ್ಮ ತೀರ್ಕೊಂಡಾಗ ನಾನು ತುಂಬ ಡಿಪ್ರೆಷನಲ್ಲಿದ್ದೆ. ಒಂದು ವರ್ಷ ನಾನು ಯಾರ ಜೊತೆ ತುಂಬ ಮಾತಾಡ್ತಿರಲಿಲ್ಲ, ಯಾರ ಜೊತೆನೂ ಮಾತಾಡಿಲ್ಲ ನಾನು. ಅವಾಗ ಊರಲ್ಲಿದ್ದೆ, ಫಸ್ಟು ಒಂದಷ್ಟು ವರ್ಷ ಬೆಂಗಳೂರಲ್ಲಿದ್ದೆ ನಾನು. ಬೆಂಗಳೂರಿಂದ ಅಮ್ಮಂಗೆ ಹುಷಾರಿಲ್ದಂಗೆ ಆಯಿತು, ಅವಾಗ ಬಂದ್ವಿ, ಇಲ್ಲೇ ಇದ್ದೆ. ನಮ್ಮಮ್ಮ ತೀರ್ಕೊಂಡ್ರು. ಆಗ ಒಂದು ವರ್ಷ ನಾನು ಯಾರ ಜೊತೆನೂ ತುಂಬ ಮಾತಾಡಿಲ್ಲ. ಮನೇಲಿ ಊಟ ಮಾಡ್ತಿದ್ದೆ, ಹೊಲ್ದ ಹತ್ರ ಬರ್ತಿದ್ದೆ, ಇಲ್ಲಿ ತೋಟದ ಹತ್ರ ಕೂತ್ಕೋತಿದ್ದೆ, ಸುಮ್ಮನೆ ಹೋಗ್ತಿದ್ದೆ, ಮಲ್ಕೋತಿದ್ದೆ, ಬುಕ್ಸ್ಗಳು ಓದ್ತಿದ್ದೆ. ಅವಾಗ ಒಂದಷ್ಟು ಬುಕ್ಸ್ಗಳು, ಮನೆಯಲ್ಲಿ ತುಂಬ ಬುಕ್ಸ್ಗಳು ತಂದು ಇಟ್ಕೊಂಡಿದ್ದೆ, ಬುಕ್ಸ್ಗಳು ಓದ್ತಿದ್ದೆ. ಒಂದು ವರ್ಷ ಅದೇ ಥರ ಇದ್ದೆ. ಆಮೇಲೆ ನನ್ನ ಲೈಫ್ಗೆ ಇವರು ಬಂದರು. ನನ್ನ ಆ ಡಿಪ್ರೆಷನ್ ಇದರಿಂದ ಹೊರಗೆ ತಂದಿದ್ದು ಇವರೇ ನಿಜ ಹೇಳಬೇಕು ಅಂದರೆ. ಮದುವೆ ಆದಮೇಲೆ ಮಾಮೂಲಿ ಗಂಡ ಹೆಂಡತಿ ಸಂಬಂಧ ಹೇಗಿರುತ್ತೋ ಹಾಗೆಯೇ ನಮ್ಮ ಜೀವನ ಹಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಇವಾಗಿದ್ದಷ್ಟು ಅನುಕೂಲಕರವಾಗಿರಲಿಲ್ಲ ಆಗಿನ ಪರಿಸ್ಥಿತಿ. ನಮ್ಮ ಮದುವೆ ಆದ ಹೊಸರಲ್ಲಿ ನಮ್ಮ ಪರಿಸ್ಥಿತಿ ಮಾಮೂಲಿ ಹಳ್ಳಿನಲ್ಲಿ ಎಲ್ಲರೂ ಹೇಗಿರ್ತಾರೋ ಆ ಥರ ಇದ್ವಿ.
ಒಂದು ಹಸು ತಗೊಂಡು ಹಸು ಮೆಸ್ಕೊಂಡಿದ್ವಿ. ಆಮೇಲೆ ಒಂದು ನಮ್ಮ ಅದೃಷ್ಟ ಬಂತು ನಮ್ಮ ಪಾಲಿಗೆ. ಇಲ್ಲಿ ನೋಡಿ, ಇದೆ ನಮ್ಮ ಪಾಲಿನ ಅದೃಷ್ಟ. ಆಮೇಲೆ ಜೀವನ ಏನು ಹೇಳ್ಬೇಕು ಅದಕ್ಕೆ, ಇವರೇ ನನ್ನ ಪಾಲಿನ ಜೀವನೋತ್ಸಾಹ ಅಷ್ಟೇ. ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಇವ್ರ ಜೊತೆ ನಾನು ಚೆನ್ನಾಗಿರಬೇಕು, ಇವ್ರನ್ನ ನಗ್ನಗ್ತಾ ನೋಡ್ಕೋಬೇಕು ಅಂದರೆ ನಾನು ನಗ್ನಗ್ತಾ ಇರಬೇಕು. ತುಂಬ ಬೇಜಾರಾದಾಗ ಏನು ಮಾಡ್ತೀರಾ ಅಂತ ಕೇಳಿದ್ದಾರೆ. ತುಂಬ ಬೇಜಾರು ಅಂದರೆ ಹೇಳಿದ್ನಲ್ಲ, ಚಿಕ್ಕ ಪುಟ್ಟ ಬೇಜಾರಂದರೆ ದುಃಖ ಅಲ್ಲ, ಅದು ಸ್ವಲ್ಪ ಬೇಜಾರು, ಸಣ್ಣ ಪುಟ್ಟ ಬೇಜಾರಾದಾಗ ಏನಾದರೂ ನನಗೆ ಇಷ್ಟವಾದ ಕೆಲಸ ಮಾಡ್ತಿರ್ತೀನಿ. ಯಾವುದಾದ್ರೂ ಹಾಡುಗಳು ಕೇಳ್ತೀನಿ, ಇಲ್ಲ ಯಾವುದಾದ್ರೂ ಬುಕ್ ಓದ್ತೀನಿ, ಇಲ್ಲಾಂದ್ರೆ ಯಾವುದಾದ್ರೂ ವೀಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಕೊಬಿಡ್ತೀನಿ. ವ್ಲಾಗ್ಸ್ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಏನೂ ಬೋರ್ ಆಗೋದಿಲ್ಲ. ಅಷ್ಟೇ. ಜೀವನೋತ್ಸಾಹ ಅಂದರೆ ಹೇಳಿದ್ನಲ್ಲ, ಇವರೇ ನನ್ನ ಪಾಲಿನ ಜೀವನೋತ್ಸಾಹ ಅಂದರೆ ನೀವೇ ನೋಡಿರಿ. ಜೀವನೋತ್ಸಾಹ ಹೇಗೆ ಬರುತ್ತೆ ಅಂದರೆ ಇವ್ರ ನಗು ನೋಡಿ, ಇವ್ರ ನಗು ಮುಖ ನೋಡಿ. ನಂಗೆ ತುಂಬಾ ಬೇಜಾರಾದ್ರೆ ಇವ್ರ ಜೊತೆ ಜಗಳ ಆಡ್ತೀನಿ. ನೋಡ್ರಿ, ಹೆಣ್ಮಕ್ಳು ಜಗಳ ಆಡಿದ್ರೆ ಅದು ಬೇಜಾರಾಗುತ್ತಂತೆ. ಇವ್ರು ಹೇಳ್ಬಿಟ್ರಪ್ಪ, ನನಗೆ ಗೊತ್ತೇ ಇರಲಿಲ್ಲ ಎಷ್ಟು ದಿನ ಈ ಸೀಕ್ರೆಟು. ನಿಮ್ಮ ಮನೇಲಿ ನಂಗೆ ಬೇಜಾರಾದಾಗ, ನಂಗೆ ಸಿಕ್ಕದಾಗ್ಲೇ ತಾನೇ ನಾನು ನಿಮ್ ಜೊತೆ ಜಗಳ ಆಡೋದು. ಬೇಜಾರಾದಾಗ ಅಂತ ಗೊತ್ತಿಲ್ಲ, ಸಿಟ್ಟು ಬಂದಾಗ ಜಗಳ ಆಡ್ತಾರೆ. ಜಗಳ ಆಡೋದಕ್ಕೋಸ್ಕರ ಸಿಟ್ಟು ಮಾಡ್ಕೋತಾರೆ. ನಿಮ್ಮನೇಲಿ ಹಿಂಗೇನಾ? ನೋಡಿದ್ರಲ್ಲ, ಇದೇ ಜೀವನೋತ್ಸಾಹ ಅಂದರೆ ನಮ್ಮ ಕುಟುಂಬದಲ್ಲಿ ಎಲ್ಲರ ಜೊತೆನೂ ನಾವೆಲ್ಲ ನಗ್ನಗ್ತಾ ಇದ್ರೆ ಅದೇ ನಮ್ಮ ಪಾಲಿಗೆ ಜೀವನೋತ್ಸಾಹ. ತಾನಾಗೆ ಬರುತ್ತೆಲ್ಲ ನಗ್ನಗ್ತಾ ಇದ್ರೆ. ಇಷ್ಟೇ. ನಮ್ಮ ಜಾಣಿಗೆ ಇನ್ನೂ ಹೆಚ್ಚಿದಾಯ್ತು. ಎಳೆ ಕಂದ ಅಮ್ಮನ ಮಡಿಲಲ್ಲಿ ಸೇರ್ಕೊಬಿಡ್ತು ನೋಡ್ರಿ, ಗುಬ್ಬಚ್ಚಿ ಮರಿ ಅಮ್ಮನ ಮಡಿಲಲ್ಲಿ ಸೇರುತ್ತಲ್ಲ ಆ ಥರ. ಅವರು ಕೇಳಿದ್ದಕ್ಕೆ ಆನ್ಸರ್ ಮಾಡಿದ್ದೀನಿ. ನನಗೆ ಎಷ್ಟು ಗೊತ್ತಿರೋ ಅಷ್ಟು ನಾನು ಹೇಳಿಕೊಂಡಿದ್ದೀನಿ. ಹಾಗೆ ಇನ್ನೊಂದು ತುಂಬ ಮುಖ್ಯವಾದ ಇದ್ದಿತ್ತು, ಕಮೆಂಟ್ಸ್ ಬಂದಿತ್ತು. ಆ ಕಮೆಂಟ್ಸ್ಗೂ ಆನ್ಸರ್ ಮಾಡ್ತೀನಿ ನೋಡ್ರಿ. ಈಗ ಅದು ಒಂದು ವ್ಲಾಗ್ ಹಾಕಿದ್ದೆ. ಆ ವ್ಲಾಗಲ್ಲಿ ಆ ವ್ಲಾಗ್ ಕೊನೆಯಲ್ಲಿ ಒಂದು ಕತೆ ಹೇಳಿದ್ದೆ ಚಿಕ್ಕದು. ಅದಕ್ಕೊಬ್ಬರು ಕಮೆಂಟ್ ಮಾಡಿದರು. ಆ ಕಮೆಂಟ್ ಏನು ಅಂತ ಅಂದರೆ, ಓದೋಕ್ಕಾಗುತ್ತಾ ನಿಮಗೆ? ಕಾಣಿಸುತ್ತೆ, ನಾನೇ ಓದಿ ಹೇಳ್ಬಿಡ್ತೀನಿ. ನಿಮ್ಮ ಕತೆ ಹೇಳುವ ಶೈಲಿ ಅದ್ಭುತವಾಗಿದೆ. ನೀವು ಕನ್ನಡ ನೀತಿ ಕಥೆಗಳಿಗಾಗಿಯೇ ಒಂದು ಪ್ರತ್ಯೇಕ ಚಾನಲ್ ಯಾಕೆ ಶುರು ಮಾಡಬಾರದು? ಉತ್ತಮವಾದ ಕನ್ನಡದಲ್ಲಿ ಕತೆ ಹೇಳುವವರು ತುಂಬ ಕಡಿಮೆ ಇದ್ದಾರೆ. ನೀವು ಮಾಡಿದರೆ ಎಲ್ಲರಿಗೂ ತುಂಬ ಅನುಕೂಲವಾಗುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ನನ್ನ ಕತೆ ಹೇಳೋ ಶೈಲಿ ಚೆನ್ನಾಗಿದೆಯಂತೆ. ಚೆನ್ನಾಗಿದೆ ಅನ್ನೋದಕ್ಕಿಂತ ಅದ್ಭುತವಾಗಿದೆ ಅಂತ ಹೇಳ್ಬಿಟ್ರು. ತುಂಬ ಥ್ಯಾಂಕ್ಸ್, ತುಂಬ ಖುಷಿ ಆಯಿತು. ನೀವು ಕನ್ನಡ ನೀತಿ ಕಥೆಗಳಿಗಾಗಿ ಒಂದು ಪ್ರತ್ಯೇಕ ಚಾನಲ್ ಯಾಕೆ ಶುರು ಮಾಡಬಾರದು ಅಂತ ಕೇಳಿದ್ದಾರೆ. ನಿಜ ಹೇಳಬೇಕು ಅಂದರೆ, ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ನಮ್ಮ ಜಾಣೆ ಮಗಳು ಚಿಕ್ಕವಳಿದ್ದಾಗ ಅವಳ ಹತ್ರ ಕತೆ ಹೇಳ್ಸೋಣ ಅಂತ ಒಂದು ಚಾನಲ್ ಶುರು ಮಾಡಿದ್ದೆ. ಮಗಳೇ ಹೇಳಿದ್ದೆ, ನೆನಪಾಯ್ತಾ? ಅವಳಿಗೂ ತುಂಬ ಚಿಕ್ಕವಳು, ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಅನ್ಸುತ್ತಲ್ಲ. ಅವಾಗ ಇವಳ ಹತ್ರ ಒಂದು ಚಿಕ್ಕದೊಂದು ಮೊಬೈಲಲ್ಲೇ ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೆ. ಒಂದು 2-3 ಕತೆ ಹೇಳಿದ್ದಾಳೆ ಆ ಥರ. ಆಮೇಲೆ ನಮ್ಗೆ ಹಾಕೋದಕ್ಕೆ ಸರಿಯಾಗಿ ಟೈಮು ಕೆಲಸ ಅದು ಇದು ಆಗಲಿಲ್ಲ. ಸ್ಟಾರ್ಟಿಂಗ್ ಹಂಗೆ ಮಾಡಿದ್ವಿ. ಆಮೇಲೆ ಮತ್ತೆ ನಾನು ಅಷ್ಟೇ ಕೆಲವೊಂದು ಕತೆ ಹೇಳಬೇಕು ಅಂತಲೇ ಶುರು ಮಾಡಿದ್ದು. ಬೇಕಾದರೆ ನೀವು ಸಹ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ವೀಡಿಯೋಸ್ಗೆ ಹೋಗಿ ಅಲ್ಲಿ ಪಾಪ್ಯುಲರು, ಲೇಟೆಸ್ಟು, ಪಾಪ್ಯುಲರು, ಓಲ್ಡೆಸ್ಟ್ ಅಂತ ಇರುತ್ತೆ. ಓಲ್ಡೆಸ್ಟ್ ವಿಡಿಯೋಗೆ ಹೋಗಿ ಫಸ್ಟ್ ವಿಡಿಯೋ ಯಾವ್ದು ಬರುತ್ತೆ ನೋಡಿ, ತಾಯಿಯೇ ದೇವರು ಅಂತ. ಅದಾದಮೇಲೆ ಬದುಕಿನಲ್ಲಿ ಸಾಧಿಸಬೇಕು ಅಂತಿರುವವರು ಕತೆ ಕೇಳಿಯೋದು, ಕೈಗೆ ಸಿಕ್ಕಿದ ಅವಕಾಶವನ್ನು ಕಳೆದುಕೊಂಡವರ ಕತೆ, ಜ್ವರ, ಕನ್ನಡ ಕವಿತೆ, ಇದು ನಾನು ಬರೆದಿರೋ ಕವಿತೆ, ಈ ಥರ ಕತೆಗಳು ಹೇಳ್ಕೊಳೋಣ ಅಂತ. ಇನ್ನೊಂದಷ್ಟು ಕತೆಗಳು ನಾನೇ ಡಿಲೀಟ್ ಮಾಡಿಬಿಟ್ಟೆ ವ್ಲಾಗ್ಸ್ ಮಾಡೋದಕ್ಕೆ ಶುರು ಮಾಡಿದಾಗ. ಇವು 3 ಹಾಗೆ ಉಳ್ಕೊಬಿಟ್ಟಿದ್ದಾವೆ. ಶುರು ಮಾಡಿದ್ದೆ ಫಸ್ಟು ಕತೆ ಹೇಳಬೇಕು, ಒಳ್ಳೊಳ್ಳೆ ಕತೆಗಳು ಗೊತ್ತು ನನಗೆ, ಅವನ್ನೆಲ್ಲ ಹೇಳ್ಕೋಬೇಕು ಅಂತಲೇ. ಇದು ಈ ಕತೆ ಕೇಳಿ ಅಂತಲೇ ಹೆಸರಿಟ್ಟಿದ್ದೀನಿ ನಾನು ಅದಕ್ಕೆ, ಈ ಕತೆ ಕೇಳಿ ಅಂತ. ಅದಕ್ಕೊಂದು ಲೋಗೋ ಎಲ್ಲ ಮಾಡಿದೆ, ಡಿಸೈನ್ ಮಾಡಿದೆ, ಈ ಕತೆ ಕೇಳಿ ಅಂತ. ಒಂದು 10 ವಾರ ಅಂದರೆ ವಾರಕ್ಕೊಂದು ಮಾತ್ರ ಹೇಳೋಕ್ಕಾಗ್ತಿದ್ದು. ನಾವು ನಮ್ಮ ಜಾಣೆ ಮಗಳು ನಾನು ಬರ್ತಾಯಿದ್ವಿ. ಬಂದುಬಿಟ್ಟು ಇಲ್ಲಿ ಕೆಳಗಡೆ ನಮ್ಮ ಚಿಕ್ಕಪ್ಪವ್ರದ್ದು ಹುಣಸೆ ಗಿಡ ಇದೆ. ಆ ಹುಣಸೆ ಗಿಡದಡೆ ಒಂದು ಟ್ರೈಪ್ಯಾಡ್ ಚಿಕ್ಕದು ಇಟ್ಕೊಂಡು, ಮೊಬೈಲ್ ಇಟ್ಕೊಂಡು, ಈ ಥರ ಅದಕ್ಕೊಂದು ವೈರ್ ಮೈಕ್ ಬರುತ್ತೆ, ವೈರ್ ಹಾಕ್ಕೊಂಡು ಆ ಮೈಕಲ್ಲಿ ಕ್ಲಿಪ್ ಹಾಕ್ಕೊಂಡು ಕತೆ ಹೇಳೋದು. ಆ ಥರ ಕತೆ ಹೇಳ್ತಾಯಿದ್ವಿ. ನಾನು ಹೇಳ್ತಾಯಿದ್ವಿ, ನನ್ನ ಪಕ್ಕ ಕೂತ್ಕೊಂಡು ಹೋಗ್ಬಿಟ್ಟೋದು, ತಲೆ ಆಡಿಸೋದು, ಈ ಥರ ಮಾಡ್ತಾಯಿದ್ಲು. ಒಂದು 10 ವಾರ ಮಾಡಿದ್ವಿ. ಆಗ ನಮಗೆ ನಾನು ನಿರೀಕ್ಷೆ ಮಾಡಿದಷ್ಟು ಜನಕ್ಕೆ ಅದು ರೀಚ್ ಆಗಲಿಲ್ಲ. ಯಾಕಂದ್ರೆ ತುಂಬ ಜನಕ್ಕೆ ಇಷ್ಟ ಆಗಲಿಲ್ಲ, ಅಥವಾ ರೀಚ್ ಆಗಿದ್ರೆ ಇಷ್ಟ ಆಗ್ತಿತ್ತು ಅನಿಸುತ್ತೆ, ಯಾರಿಗೂ ತಲುಪಲಿಲ್ಲ ಅನಿಸುತ್ತೆ. ಬೇಜಾರಾಯಿತು. ಆವಾಗ ಬೇಡ ಅಂತ
ವ್ಲಾಗ್ ಶುರು ಮಾಡಿದ್ದು. ಅವಾಗಲಿಂದ ನಾನು ವ್ಲಾಗ್ಸ್ ಶುರು ಮಾಡಿದ್ದು ಈ ಥರ. ಹಾಗಂತ ಕತೆ ಹೇಳೋದಕ್ಕೆ ಪ್ರತ್ಯೇಕ ಚಾನಲ್ ಮಾಡಿ ಅಂತ ಹೇಳಿದ್ದೀರಾ. ಸದ್ಯಕ್ಕೆ ಅದು ನನ್ನಿಂದ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಶ್ರೀಮತಿಯವರು ರೆಸಿಪಿ ಮಾಡ್ತಿದ್ದಾರೆ, ಮತ್ತು ನಂದು ಚಾನಲ್ ವೀಡಿಯೋಸ್ ಎಲ್ಲ ಮಾಡಬೇಕು, ವ್ಲಾಗ್ಸ್ ಎಲ್ಲ, ಅದಕ್ಕೆ ಎಡಿಟ್ ಮಾಡಬೇಕು. ಅದೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ನನಗೆ ತುಂಬ ಟೈಮ್ ತಗೊಳ್ಳೋದೆ. ಅದಕ್ಕೋಸ್ಕರ ಆ ಟೈಮ್ ಮಧ್ಯೆ ಮತ್ತೆ ಇದೊಂದು ಮಾಡಿದ್ರೆ ಅದೇನು ದಡ ಕಡ್ದು ತಲೆ ಮೇಲೆ ಹಾಕ್ಕೊಂಡ್ರು, ಏನೋ ಇದನ್ನೆಲ್ಲ ಮೈ ಮೇಲೆ ಹಾಕ್ಕೊಂಡ್ರು ಅಂತಾರಲ್ಲ, ಆ ಥರ ಆಗಿಬಿಡುತ್ತೆ. ಅಷ್ಟೊಂದು ಇದು ಮಾಡೋದಕ್ಕೆ ಹೋಗೋದಿಲ್ಲ ನಾನು. ನೋಡೋಣ, ಸಾಧ್ಯ ಆದರೆ ಮುಂದೆ ನಾನು ಬರೀ ಇದರಿಂದನೇ, ಯೂಟ್ಯೂಬಿಂದನೇ ನನ್ನ ಜೀವನ ಮಾಡಬಲ್ಲೆ ಅನ್ನೋಷ್ಟು ಅಂಥ ಒಂದು ಧೈರ್ಯ ಎಲ್ಲ, ಏನದು ಹಣಕಾಸು ವಿಚಾರದಲ್ಲಿರ್ಬೋದು, ಮನಸ್ಸು ಏನು ಹೇಳ್ತಾರೆ ಅದು ಆತ್ಮವಿಶ್ವಾಸ, ಅವೆಲ್ಲ ಬಂದಾಗ ಮುಂದೊಂದಿನ ಬೇಕಾದ್ರೆ ಖಂಡಿತ ನೋಡೋಣ, ಪ್ರಯತ್ನಿಸೋಣ ನೀವು ಹೇಳಿದ್ದು. ಆದರೂ ಈ ವ್ಲಾಗಲ್ಲಿ ವಾರಕ್ಕೊಂದು ಕತೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಸಂಡೇ ಆ ಕತೆನೇ ಹೇಳ್ತೀನಿ. ವಾರಕ್ಕೊಂದು ಕತೆ ಹೇಳ್ತೀನಿ. ಸಂಡೇ ಒಂದು ನೀತಿ ಕತೆ. ಮತ್ತು ಈ ನಾನಾಗಲೇ ತೋರಿಸಿದ್ನಲ್ಲ ಓಲ್ಡೆಸ್ಟು ವಿಡಿಯೋ ಹೋಗಿ ನೋಡಿ, ಫಸ್ಟು ನಾನು ಕತೆ ಹೇಳೋಕ್ಕೆ ಶುರು ಮಾಡಿದ್ದು ಅಂತ. ಅದರಲ್ಲಿ ತಾಯಿ ಬಗ್ಗೆ ಕತೆ ಇದೆ, ಒಂದು ಚಿಕ್ಕ ಕತೆ. ಆ ಕತೆನೇ ಇವತ್ತು ಹೇಳ್ತಾ ಇದ್ದೀನಿ. ಆ ಕತೆ ತುಂಬ ಚೆನ್ನಾಗಿದೆ, ತುಂಬ ಚಿಕ್ಕದು, ತಾಯಿ ಬಗ್ಗೆನೇ. ಆ ಕತೆ ಏನಂದರೆ, ಒಬ್ಬಳು ತಾಯಿ ಇರ್ತಾಳೆ. ಆ ತಾಯಿ ತನ್ನ ಪಾಡಿಗೆ ತಾನು ಎಲ್ಲೋ ಕೆಲಸ ಮಾಡ್ಕೋತಾ ಇದ್ದಾಳೆ ದೂರದಲ್ಲಿ. ಆ ತಾಯಿನ ಬಿಟ್ಟು ಸ್ವಲ್ಪ ದೂರದಲ್ಲಿ ಹೋಗ್ಬಿಟ್ಟು ಮಗು ಆಟ ಆಡ್ತಾ ಇದೆ. ಆಟ ಆಡ್ತಿರೋ ಮಗು, ಮಕ್ಳಿಗೆ ಮಾಮೂಲಿ ಗೊತ್ತಲ್ಲ, ಅವ್ರು ಸುಮ್ಮನೆ ಇದು ಮಾಡೋದಿಲ್ಲ, ತುಂಬ ತೀಟೆ ಅದು ಇದು ಇರ್ತಾರಲ್ಲ. ಓಡೋಗಿ ಆಟ ಆಡಬೇಕಾದ್ರೆ ಎಲ್ಲ ಕಲ್ಲಿಗೆ ಕಾಲಿಡ್ಬಿಟ್ಟು ಆ ಮಗು ಕೆಳಗಡೆ ಬಿದ್ದೋಗುತ್ತೆ. ಮಗು ಬಿದ್ದ ತಕ್ಷಣ ಏನು ಮಾಡ್ತಾರೆ, ನೋವಾಗುತ್ತಲ್ವ ಮಗುಗೆ. ಯಾರಿಗೆ ನೋವಾಗಲಿ, ಒಂಚೂರು ಬಿದ್ದಾಗಲಿ, ಏನೇ ಗಾಯ ಆಗಲಿ, ಜ್ವರ ಬರಲಿ, ಏನೋ ಚಿಕ್ಕ ಪುಟ್ಟ ನೋವು ಆದಾಗ ಅಮ್ಮ ಅಮ್ಮ ಅಂತಲೇ ಅನ್ನೋದು. ಅದೇ ಥರ ಆ ಮಗು ಸಹ ಅಮ್ಮ ಅಂತ ಕೂಗುತ್ತೆ. ಅವ್ರ ಅಮ್ಮ ಪಾಪ ಎಲ್ಲ ತುಂಬ ದೂರದಲ್ಲಿ ಕೆಲಸ ಮಾಡ್ತಾ ಇರುತ್ತಲ್ಲ, ಅವ್ರ ಅಮ್ಮಗೆ ಕೇಳಿಸೋದಿಲ್ಲ ಆ ಮಗು ಕೂಗಿದ್ದು. ಆವಾಗ ದೇವ್ರೇನು ಮಾಡೋದು ಗೊತ್ತಾ, ಈ ಮಗು ನೋವಿಗೆ ಮರುಗ್ಬಿಟ್ಟು ಮೇಲಿಂದ ದೇವ್ರು ಬಂದು ತಟ್ಟಂತ ಪ್ರತ್ಯಕ್ಷ ಆಗಿ ಮಗುನ ಕೈ ಹಿಡ್ಕೊಂಡು ಮೇಲೆ ಹೋಗುತ್ತೆ ದೇವರು. ಆ ಕೆಳಗೆ ಬಿದ್ದಿರೋ ಮಗು ತಲೆ ಎತ್ತಿ ಮೇಲೆ ನೋಡ್ಬಿಟ್ಟು ದೇವ್ರನ್ನ ನೋಡ್ಬಿಟ್ಟು ದೇವ್ರಿಗೆ ಹೇಳುತ್ತೆ ಆ ಮಗು, ನೀನೇ ಯಾಕೆ ಬಂದೆ, ನಾನು ಕರೆದಿದ್ದು ನಮ್ಮ ಅಮ್ಮನ್ನ, ನೀನು ಹೋಗು ಅಂತ ಹೇಳುತ್ತೆ. ಅಂದರೆ ನೋಡಿ, ಆ ಮಗುಗೆ ತಾಯಿ ಮೇಲೆ ಎಷ್ಟು ಪ್ರೀತಿ ಗೌರವ ಎಲ್ಲ ಇರುತ್ತೆ. ಇದರ ಅರ್ಥ ಏನಂದರೆ, ತಾಯಿಯೇ ದೇವರು ಅಂತ ಹೇಳ್ತಾರಲ್ಲ, ಆ ಒಂದು ಸಾರಾಂಶ ಈ ಕಥೆಯಲ್ಲಿದೆ. ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಾಯಿನ ಸೃಷ್ಟಿ ಮಾಡ್ತಾ ಅಂತ ಎಲ್ಲ ಹೇಳ್ತಾರೆ. ಆದರೆ ನಿಜ ಹೇಳಬೇಕು ಅಂದರೆ ಆ ದೇವ್ರಿಗಿಂತ ತುಂಬ ದೊಡ್ಡವಳು ಅಂದರೆ ತಾಯಿನೇ. ತಾಯಿನೇ ಎಲ್ಲ, ಬದಲಾಗೋದಿಲ್ಲ. ನಾವು ಬೆಳೆದು ದೊಡ್ಡವರಾಗ್ತೀವಿ, ಆದರೆ ತಾಯಿ ಪ್ರೀತಿ ಯಾವತ್ತೂ ಬದಲಾಗೋದಿಲ್ಲ, ಅದು ನಿಜ. ಇಷ್ಟು ಚೆನ್ನಾಗಿರೋ ಒಂದು ಸಾರಾಂಶ ಇರುವಂಥ, ಅರ್ಥಗರ್ಭಿತವಾಗಿರುವಂಥ ಕತೆ ಬರೆದಂಥ ಕತೆಗಾರ ಯಾರು ಅಂದರೆ ಅದು ನವೀನ್ ಮಧುಗಿರಿ ಅವರೇ. ಮತ್ತು ಹೊಡೀರಿ ಚಪ್ಪಾಳೆ ಎಲ್ಲರೂ, ನೀವು ಹೊಡೀರಿ, ನೀವೇನು ಅಷ್ಟೇ ಇದ್ದೀರಲ್ಲ. ಕತೆ ಇಷ್ಟ ಆಯ್ತಾ? ಅದೇನೋ ನನಗೆ ತಾಯಿ ಕತೆ ಹೇಳಿದ್ದೆ ಒಂದ್ಸರಿ ನನಗೆ. ಅದೇನೋ ತಾಯಿ ಅಂದರೆ ಒಂಥರ ಅದು ಸೆಂಟಿಮೆಂಟ್, ಮದರ್ ಸೆಂಟಿಮೆಂಟ್ ಜಾಸ್ತಿ ನನಗೆ. ತಾಯಿ ಅಂದರೆ ಸಾಕು, ಅದು ಇದಾಗ್ಬಿಡುತ್ತೆ ತಾಯಿ ಬಗ್ಗೆನೇ. ಇವತ್ತು ಭಾನುವಾರ ಅಲ್ವಾ, ಪ್ರತಿ ವಾರ ಒಂದೊಂದು ಕತೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಹಾಗಾಗಿ ಇವತ್ತು ಈ ಕತೆನ ಹಂಚ್ಕೊಂಡಿದ್ವಿ. ಕತೆ ಹೇಗಿತ್ತು, ಇಷ್ಟ ಆಯಿತಾ, ನಿಮ್ಮ ಅಭಿಪ್ರಾಯ ಮರಿಬೇಡಿ. ನಮ್ಮ ಶ್ರೀಮತಿ ಹೇಳಿದ್ರಲ್ಲ, ಕಮೆಂಟ್ ಮಾಡಿ. ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮಾರಿದೆ ಫಾಲೋ ಮಾಡಿ. ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.